ಓಕೆ. ಹಾಯ್ ಗೈಸ್, ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಷಯ ಅಂತಂತ ಹೇಳಿದರೆ, ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ ನಡೀತಾ ಉಂಟು. ನಾನು ಅವತ್ತೇ ಶ್ರವಣಬೆಳಗೊಳದ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಇನ್ನು ನಮಗೆ ಟ್ಯಾಲೆಂಟ್ಸ್ ಡೇ ಎಲ್ಲ ಬರ್ತದೆ ಅಂತ. ಹಾಗಾಗಿ ನಿನ್ನೆ ಮತ್ತು ಇವತ್ತು ಟ್ಯಾಲೆಂಟ್ಸ್ ಡೇ. ಇವತ್ತು ಮೇ 8th, ಮೇ 7th ಆ್ಯಂಡ್ 8th ಇತ್ತು. ನಮಗೆ ಇವತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇವತ್ತು ಅಂದರೆ 2ನೇ ದಿನ. ಹಾಗಾಗಿ ನಮ್ಮದು ಲಾಸ್ಟ್ ಪರ್ಫಾರ್ಮೆನ್ಸ್. ನಮಗೆ ಲಾಟ್ಸ್ ನಂಬರ್ 10 ಬಂದಿದೆ. ಹಾಗೆ ಆದಷ್ಟು ಪ್ರಿಪರೇಷನ್ ಎಲ್ಲ ನಡೆಸಿದ್ದೇವೆ. ಇಷ್ಟು ದಿನ ಪ್ರಾಕ್ಟೀಸ್ ಎಲ್ಲ ಮಾಡಿ ಒಂದು ರೇಂಜ್ಗೆ ಬಂದಿದ್ದೇವೆ. ಇನ್ನು ಹೇಗೆ ಅದು ಎಂತ ಹೇಳಿದ್ದು, ಒಂದು ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು ಸ್ವಲ್ಪ ಆಚೆ ಒಂಥರ ಹೆದರಿಕೆ ಉಂಟು. ಇನ್ನು ನಾನು ಕಾಲೇಜ್ಗೆ ಹೊರಡಬೇಕು, ಆದಷ್ಟು ಬೇಗ ಹೋಗಬೇಕು. ಬರಲಿಕ್ಕೆ ನಮ್ಮ ಟೀಮಿನ ಒಂಥರ ಮೈನ್ ಕ್ಯಾರೆಕ್ಟರ್ ಇರುವಂಥದ್ದು ಎಂಥ ಕಾನ್ಸೆಪ್ಟ್ ಅಂತ ಕಾಲೇಜಲ್ಲಿ ಹೋಗಿ ಗೊತ್ತಾಗ್ತದೆ. ಅವರೆಲ್ಲ ಬೇಗ ಬರಲಿಕ್ಕೆ ಹೇಳಿದ್ದಾರೆ, ಯಾಕಂದರೆ ಪ್ರಿಪರೇಷನ್ ಎಲ್ಲ ಸ್ವಲ್ಪ ನಡೆಸಲಿಕ್ಕೆ ಉಂಟು, ಸ್ವಲ್ಪ ಬಾಕಿ ಆಗಿದೆ. ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ನೋಡಿ ಈಗ ಯೂನಿಫಾರ್ಮಿಗೆ ಇಸ್ತ್ರಿ ಹಾಕಲಿಕ್ಕೆ ಬಂದಿದ್ದೀನಿ. ಓಕೆ ಗೈಸ್, ಮತ್ತೆ ಸಿಗ್ತೇನೆ ಗೈಸ್. ನಾನು ಇವಾಗ ಕಾಲೇಜಿಗೆ ಬಂದೆ, ಎಲ್ಲ ಪ್ರಿಪರೇಷನ್ ನಡೆಸ್ತಿದ್ದಾರೆ. ಇವರೆಲ್ಲ ರೆಡಿ ಎಲ್ಲ ಆಗಿದ್ದಾರೆ. ಹೌದೌದು, ಅದು ಕಾನ್ಸೆಪ್ಟ್ ಎಲ್ಲ. ಮತ್ತೆ ನನಗೆ ಫುಲ್ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಾಪಿ ರೈಟ್ ಬರ್ತದೆ ಸಾಂಗ್ ಉಂಟಲ್ಲ. ಹಾಗಾಗಿ ಮತ್ತೆ ಇನ್ನು ಸ್ವಲ್ಪ ಕನ್ನಡಿ ಒಯ್ಲಿ ಒಂದು ಹಾಗೆ ಇವನನ್ನು ಫುಲ್ ವಿಡಿಯೋಗ್ರಫಿಗೆ ಬಿಟ್ಟಿದ್ದೇನೆ. ಫುಲ್ ವಿಡಿಯೋ ಎಲ್ಲ ಕವರ್ ಮಾಡ್ತಾನೆ. ರೆಡಿ ಆಗ್ತಿದ್ದಾರೆ. ಇವನನ್ನು ನೋಡುವಾಗ ಎಂತಂತ ಅನಿಸ್ತದೆ ಗೆಸ್ ಮಾಡಿ, ಮತ್ತೆ ಫೈನಲ್ ಆಗಿ ಗೊತ್ತಾಗ್ತದೆ. ಈಗ ಗೊತ್ತಾಗಿರ್ಬೋದು ಅಂತ, ಅಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣ್ತದಲ್ಲ. ಹಾಗಾಗಿ ಮತ್ತೆ ಇದೊಂದು ಹೇಳಬೇಕಿತ್ತು, ಇದು ಯಾವುದಕ್ಕೆ ಸಿಕ್ಕಿದ್ದು ಅಂತ ಹೇಳಿದರೆ, ಮೊನ್ನೆ ಕ್ಲಾಸ್ ಡೆಕೋರೇಷನ್ ಮಾಡಿದ್ದಲ್ಲ, ಅದಕ್ಕೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ. ಎಂತಕ್ಕೆ ಅದು ತಗೊಂಡು ಹೋಗ್ತಾರಲ್ಲ, ಹಾಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ. ನಾವಿಂತ ಸಿಂಪಲ್ ಆಗಿ ಮಾಡಿದ್ದೆ, ಆದ್ರೆ ಸಹ ತುಂಬ ಖುಷಿ. ಇವರೆಲ್ಲ ಹೋಗ್ತಿದ್ದಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಚಂದ ಮಾಡಿ ಪ್ರಿಪರೇಷನ್ ಎಲ್ಲ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್, ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಪೈಂಟಿಂಗ್ ಅಲ್ಲ? ಓಕೆ ಓಕೆ, ಆಲ್ ದ ಬೆಸ್ಟ್. ಚಂದ ಮಾಡಿ ಆಯ್ತಾ? ಮತ್ತೆ ಸ್ವಲ್ಪ ಹೊರಟು ಮತ್ತೆ ಸಿಗ್ತೇನೆ ಗೈಸ್. ಫೈನಲಿ ನಾವು ಹೀಗೆ ರೆಡಿ ಆಗಿದ್ದೇವೆ. ಇನ್ನು ಮೇಕಪ್ ಎಲ್ಲ ಆಗಬೇಕು ಇವಾಗ ಹೀಗೆ. ಇದು ಇವತ್ತಿನ ಕ್ಯಾರೆಕ್ಟರ್ದು ರಾಣಿ. ಹಾಗೆ ಮತ್ತೆ ನಾವು ಎಂತ ಮಾಡುದು ಅಂತ ನಾವು ಹೇಳಿಲ್ಲಲ್ಲ. ನನಗೆ ಮೇಕಪ್ ಹಾಕಲ್ಲ. ಎಲ್ಲ ರೆಡಿ ಆಗಿದ್ದಾರೆ. ಇನ್ನೊಂದು ಕ್ಯಾರೆಕ್ಟರ್ ಯಾವುದು? ಬ್ರಹ್ಮ. ಆಯ್ತು, ಮೇಕಪ್ ಮಾಡಬೇಕು ಅವರಿಗೆ. ನಮ್ಮ ರಾಜ ರೆಡಿ ಆಗಿದ್ದಾರೆ. ರಾಜ ನೋಡಿ, ನಾನು ಮಂತ್ರಿ. ಕಾನ್ಸೆಪ್ಟ್, ನಮ್ಮ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿ ಬಾರಿ ಚಂದ. ಅಂದರೆ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಮಾಡೋದು? ಶಬರಿಮಲೆ ಅಯ್ಯರ್ ಮಾಡೋ ತಂದೆ ಇವ. ನಾನೊಬ್ಬ ಮೂರ್ಖ. ಆದರೆ ಅದು ಕತೆ ಉಂಟಲ್ಲ, ಅದು ಸುಮಾರು. ಆದರೆ ಅದರಲ್ಲಿ ಕ್ಲಿಪ್ಪಿಂಗ್ಸ್ ಆಗ್ತದೆ, ಎಲ್ಲಾದರೂ ಕಾಪರೇಟ್. ಇನ್ನು ನಮಗೆಲ್ಲ ಇನ್ನೂ ಮೇಕಪ್ ಆಗಲಿಲ್ಲ, ಆಗ್ಲಿಕ್ಕೆ ಉಂಟಲ್ಲ ತೇಜನ್. ಇವತ್ತಿದು ಅಯ್ಯಪ್ಪನ ಪಾರ್ಟ್ ಇವ ಮಾಡೋದು, ಮೇಕಪ್ ಎಲ್ಲ ಆಗ್ತಾ ಉಂಟು. ಇವ ಶಿವ, ಕಾರ್ತಿಕ್ ಸ್ವಲ್ಪ ಬಿಸಿ ಅವನು ತೋರಿಸಿದೆ. ಇವ ಮತ್ತೆ ನನ್ನ ಮಂತ್ರಿ ಬ್ರಹ್ಮ ಹೇಳಿದಂತ. ಇವ ನನ್ನ ಮಂತ್ರಿ ಇವತ್ತಿಗೆ ಅಲ್ಲ, ಇವತ್ತೊಂದಿನ. ಹಾಗೆ ಮತ್ತೆ ಮತ್ತೊಂದು ಮಹಿಷಿಯ ಕ್ಯಾರೆಕ್ಟರ್ ಚೈತನ್ಯ. ನೀವು ಮಹಿಷಿಯ ಕ್ಯಾರೆಕ್ಟರ್ ಎಲ್ಲ ರೆಡಿಯಾ? ರೆಡಿ. ಇನ್ನು ಮತ್ತೆ ಅಲ್ಲಿ ಕ್ಯಾರೆಕ್ಟರಿಗೆ ಕೂಡ ಹೀಗೆ ಮಾಡ್ತಾರೆ. ನಿಮ್ಮದು ಯಾವುದು? ಪಾರ್ವತಿ. ಮತ್ತೆ ಎಲ್ಲ ವಾಪಸ್ ಹೋಗ್ಲಿಕ್ಕೆ ಉಂಟು. ಇವಳದ್ದು ರಾಣಿ. ಮತ್ತು ಇವರು ಶಬರಿ ತೋರಿಸ್ತೇನೆ ಆಗ. ಮತ್ತು ಇವರೆಲ್ಲ ಸೈಡ್ ಡ್ಯಾನ್ಸರ್ಸ್. ಮತ್ತು ಸಾಂಗ್ ಎಲ್ಲ ಹೇಳೋದು. ಹಾಯ್ ಮಾಡಿ. ಹಾಯ್.
ಹಾಗೆ ಮತ್ತೆ ಇನ್ನು ಭರತನಾಟ್ಯ ಮಾಡೋರು ಇಲ್ಲಿ ಮುಂದೆ ರೆಡಿಯಾಗಿದ್ದಾರೆ. ಇವರು ಭರತನಾಟ್ಯ ಮಾಡೋದು ಎಲ್ಲ ರೆಡಿಯಾಗಿದ್ದೀರಾ? ರೆಡಿ ಚಂದ ಮಾಡಬೇಕಲ್ಲ. ಓಕೆ ನಾವಿನ್ನು ರೆಡಿ ಆಗ್ತಿದ್ದೀವಿ. ತೀರ್ಥ ಇವನು ಸಾಂಗ್ ಹೇಳಿ ಆದ ನಂತರ ಮತ್ತೆ ಹೀಗೆ ರೆಡಿ ಆಗ್ತಾನೆ. ಇವನ್ನೆಲ್ಲ ಮೊದಲೇ ರೆಡಿಯಾಗಿದ್ದಾನೆ. ಹಾಗೆ ಪ್ರಿಪೇರ್ ಆಗಿದ್ದೇವೆ, ನೋಡಬೇಕು ಹೇಗೆ ಎಲ್ಲ. ಇವನು ಹುಲಿ ಇನ್ನೂ ಇದು ರೆಡಿ ಆಗಲಿಲ್ಲ. ತಗೊಳ್ಳೇಬೇಕು. ರಾಜನ ಮೇಕಪ್ ಆಗ್ತಾನೆ. ರಾಜ ಕನ್ನ ಬಿಡಿ ಮಾತ್ರ ನಿದ್ದೆ ಮಾಡಬೇಡಿ. ಇಲ್ಲದ ರಾಜನಿಗೆ ಒಂದು ಶೋಕವಿದ್ದಿತು. ಹೌದು, ಅದುವೇ ದೇವರು ಕರುಣಿಸಿರುವ ದಿವ ಫಲವೇ ಇವು. ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಇವನಿಗೆ ಶನಿಯುಡೆ ಹರನೇ ತರುವರು. ಅಪ್ಪಾಜಿ ಓಕೆ ಗೈಸ್, ಫೈನಲಿ ನಮ್ಮದು ಟ್ಯಾಲೆಂಟ್ಸ್ ಡೇ ಎಲ್ಲ ಮುಗೀತು. ತುಂಬ ಎಂಜಾಯ್ ಎಲ್ಲ ಮಾಡಿದ್ದೇವೆ. ನಾವು ನಮ್ಮ ಕಾನ್ಸೆಪ್ಟು ಶಬರಿಮಲೆ ಅಯ್ಯಪ್ಪ ದೇವರದ್ದು ಫುಲ್ ಹೋಲ್ ಕಾನ್ಸೆಪ್ಟನ್ನು ಕಥೆಯನ್ನು ನಾವು ರೆಪ್ರೆಸೆಂಟ್ ಮಾಡಿದ್ದು ಟ್ಯಾಲೆಂಟ್ಸ್ ಡೇಗೆ. ಹಾಗೆ ನಮಗೆ 3rd ಪ್ರೈಸ್ ಸಿಕ್ಕಿದೆ. ಮತ್ತು ಇನ್ನೆಂತೆಲ್ಲ ತುಂಬ ಎಂಜಾಯ್ ಮಾಡಿದ್ದೇವೆ. ನಾನು ಇವಾಗ ವ್ಲಾಗಲ್ಲಿ ಜಸ್ಟ್ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೇನೆ, ಅದರಲ್ಲೆಲ್ಲ ಅರ್ಥ ಆಗೋದಿಲ್ಲ. ಬೇಕಾದರೆ ಶಾರ್ಟ್ಸಲ್ಲಿ ನಮ್ಮ ಕ್ಲಾಸಲ್ಲಿರುವ ಕೀರ್ತನೆ ಎಡಿಟ್ ಮಾಡಿದ್ದನ್ನು ಬೇಕಾದರೆ ಹಾಕ್ತೇನೆ, ಅದೆಂತ ನೋಡಬೇಕು ಕಾಪಿರೈಟ್ಸ್ ಬರ್ತದ ಅಂತ. ಹಾಗೆ ಅಂತೂ ಫುಲ್ ಟ್ಯಾಲೆಂಟ್ಸ್ ಡೇ ಎಲ್ಲ ಎಂಜಾಯ್ ಮಾಡಿ ಆಯಿತು. ಇನ್ನು ನಮಗೆ ಏನಿದ್ರು ಎಲ್ಲ ಕಾಲೇಜಲ್ಲಿರುವ ಎಲ್ಲ ಇವೆಂಟ್ಸ್ಗಳು ಕೂಡ ಮುಗ್ದಿದೆ. ಇನ್ನು ಏನಿದ್ರು ಇಂಟರ್ನಲ್ಸ್ ಮತ್ತು ಸೆಮ್ ಎಕ್ಸಾಮು, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಇನ್ನು. ಹಾಗಾಗಿ ಏನಾದರೂ ವೀಡಿಯೋ ಎಂತಾದರೂ ಕಂಟೆಂಟ್ ಇದ್ದರೆ ಮಾಡ್ತೇನೆ, ಇಲ್ಲಾಂದರೆ ಎಕ್ಸಾಮು ಸ್ಟಡೀಸ್ ಅದೆಲ್ಲ ಉಂಟಲ್ಲ ಅದರಲ್ಲಿ ಬ್ಯುಸಿ ಆಗ್ತದೆ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಗೈಸ್.